ನಮಸ್ಕಾರ 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 ನಿಮ್ಮೆಲ್ಲರಿಗೂ ಬಡ್ತಿ ಕಾ ನಾಮ್ ಗಾಡಿಗೆ ಸುಸ್ವಾಗತ. ಆಕ್ಸಿಡೆಂಟ್ಗಳ ಕತೆಗಳನ್ನ ಭೂತಗಳ ಬಾಯಿಂದಲೇ ಕೇಳಿ. ಹಾ ಹೌದು, ಇಂದಿನ ಅತಿಥಿಯ ಹೆಸರು ಮಿಸ್ ಚಿಪ್ಕೋ. ಇವರ ಹೆಸರು ವಿಶೇಷವಾದ ಹೆಸರಿನ ಹಿಂದಿನ ರಹಸ್ಯ ಏನು ಎಂದು ಅವರಿಂದಲೇ ತಿಳಿಯೋಣ ಬನ್ನಿ. ಹಾಗಾದರೆ ಮಿಸ್ ಚಿಪ್ಪು, ಹೌದು, ಅವ್ರು ಬಂದರು ಅನ್ಸತ್ತೆ. ನೋಡಿದ್ರಾ, ಇತ್ತೀಚೆಗೆ ನಮಗೂ ಗೊತ್ತಾಗ್ತಾ ಇದೆ, ಬಹುಶಃ ಅಭ್ಯಾಸ ಬಲ ಅನ್ಸತ್ತೆ. ಹಾಗಾದ್ರೆ ವೆಲ್ಕಮ್ ಮಿಸ್ ಚಿಪ್ಕೋ ಅವರೇ. ನತಾಶಾ, ದ ನೇಮ್ ಇಸ್ ನತಾಶಾ. ಹೌದು, ಆದರೆ ಗೋಸ್ಟ್ ವರ್ಲ್ಡ್ನಲ್ಲಿ ನೀವು ಈ ಹೆಸರಿನಿಂದಲೇ ಪ್ರಸಿದ್ಧ ಎಂದು ಭೂತಗಳಿಂದ ನನಗೆ ಗೊತ್ತಾಯ್ತು. ಡೋಂಟ್ ಸೇ ಇಟ್. ಅದರ ಹಿಂದೆ ಒಂದು ಕತೆ ಇದೆ. ದಯವಿಟ್ಟು ಹೇಳಿ, ನಾನು ನನ್ನ ಪ್ರೇಕ್ಷಕರು ನಿಮ್ಮ ಕಥೆಯನ್ನ ತಿಳಿಯುವ ಕಾತರದಿಂದಿದ್ದೇವೆ. ಹೇಳಿ. ಅಂದು ಬಹಳ ರಾತ್ರಿ ಆಗಿತ್ತು. ನಾನು ಒಂದು ಪಾರ್ಟಿಯಿಂದ ಮನೆಗೆ ವಾಪಸ್ ಹೋಗ್ತಿದ್ದೆ. ನನ್ ಮುಂದೆ ಇನ್ನೊಂದು ಕಾರ್ ಹೋಗ್ತಿತ್ತು. ನನ್ಗೆ ಯಾಕೋ ಆ ಕಾರ್ನಲ್ಲಿ ವಿರುಕ್ಷನ ನೋಡ್ದೆ ಅಂತ ಅನ್ಸ್ತು. ವಿರುಷ್ಕ? OMG, ವಿರಾಟ್ ಅಂಡ್ ಅನುಷ್ಕಾ. ಇದನ್ನ ಅವ್ರಿಗೆ ಹೇಳೋದಕ್ಕಂತ ನಾನು ಗಾಡಿನ ಸ್ವಲ್ಪ ಸ್ಪೀಡಾಗಿ ಓಡಿಸ್ದೆ. ಯಾಕಂದ್ರೆ ಅವ್ರು ನನಗೆ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ನೋಡ್ತಾ ನೋಡ್ತಾ ನಮ್ಮ ಗಾಡಿಗಳು ಬಹಳ ಹತ್ರ ಬಂದ್ಬಿಟ್ವು. ಹಾಗೂ ಮುಂದೆ ಇರೋ ಕಾರ್ನವರು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ರು. ಅಟ್ ದ ಸೇಮ್ ಟೈಮ್ ವಿರುಕ್ಷ ಅವರನ್ನ ನೋಡೋ ಎಕ್ಸೈಟ್ಮೆಂಟ್ನಲ್ಲಿ ನಾನು ಸೀನ್ ಬಿಟ್ಟೆ. ನಾನು ಬ್ರೇಕ್ ಹಾಕಿದ್ದೆ, ಆದರೆ ಗಾಡಿ ಬಹಳ ಸ್ಪೀಡ್ ಇದ್ದ ಕಾರಣ ಆ ಕಾರ್ನಲ್ಲಿ ವಿರುಕ್ಷ ಇದ್ರು ಇಲ್ವೋ ಅದನ್ನ ನೋಡೋದಕ್ಕೆ ಮೊದಲೇನೆ ನಾನು ಮಿಸ್ ಚಿಪ್ಕೋ ಅವರೇ, ನನಗೆ ಅರ್ಥವಾಗುತ್ತೆ, ದಯವಿಟ್ಟು ಅಳಬೇಡಿ. ಮಿಸ್ ಚಿಪ್ಕು, ನಿಮಗೆ ಬೇಜಾರಾಗಲ್ಲ ಅಂದರೆ ನಾನು ಒಂದು ಮಾತು ಹೇಳ. ನಿಮಗೆ ಮಿನಿಮಮ್ ಡಿಸ್ಟೆನ್ಸ್ ಅಥವಾ 3 ಸೆಕೆಂಡ್ ತಮ್ ರೂಲ್ ಬಗ್ಗೆ ಏನಾದರೂ ತಿಳಿದಿದೆಯಾ? ನೀವು ಬದುಕಿರ್ತಿದ್ರಿ ಅಂತ ಅನ್ಸುತ್ತೆ. ಈಗ ನನಗೆ ಗೊತ್ತು, ಆದರೆ ಆಗ ತಿಳಿದಿರಲಿಲ್ಲ. ನಾನು ಹೇಳ್ತೀನಿ, ಯಾಕೆಂದರೆ ಅದರಿಂದ ನಮ್ಮ ಪ್ರೇಕ್ಷಕರು ಲಾಭ ಪಡಿಬಹುದು. ಮಿನಿಮಮ್ ಡಿಸ್ಟೆನ್ಸ್ ಮತ್ತು 3 ಸೆಕೆಂಡ್ ತಮ್ ರೂಲ್. ಸೇಫ್ ಆಗಿ ಡ್ರೈವಿಂಗ್ ಮಾಡಬೇಕಾದ್ರೆ ನೀವು ರೋಡಿನಲ್ಲಿ ಗಾಡಿ ಚಲಾಯಿಸ್ತಿರ್ತಿರಲ್ಲ, ಪ್ರತಿ 32 ಕಿಲೋಮೀಟರ್ ಗಂಟೆಗೆ ಸ್ಪೀಡಿಗೆ ಮುಂದಿರುವ ಕಾರುಗಳ ಮಧ್ಯ ಒಂದು ಕಾರಿನ ಉದ್ದದಷ್ಟಾದರೂ ಅಂತರವಿರಬೇಕು. ಅಂದರೆ ನೀವು 70 ಕಿಲೋಮೀಟರ್ ಸ್ಪೀಡ್ ಇದ್ದೀರಾ ಅಂದರೆ ನಿಮ್ಮ ಮುಂದಿನವರು ಕಾರಿನ ಮಧ್ಯ 2 ಕಾರುಗಳ ಉದ್ದದಷ್ಟಾದರೂ ಅಂತರವಿರಬೇಕು. ಹಾಗೆ ಇನ್ನೊಂದು ಮಾತು, ನಿಮ್ಮ ಮುಂದಿರುವ ಗಾಡಿ ಎಷ್ಟು ದೊಡ್ಡದಾಗಿದೆಯೋ ಗಾಡಿಗಳ ಹೊಡೆತದಿಂದ ಆಗುವ ಪರಿಣಾಮವು ಅಷ್ಟೇ ದೊಡ್ಡದಾಗಿರುತ್ತೆ. ಇದೆಲ್ಲದರ ಬಗ್ಗೆ ನೀವು ಮೊದಲೇ ಗಮನದಲ್ಲಿಟ್ಟುಕೊಂಡಿದ್ರೆ ನೀವು ಇವತ್ತು ನಮ್ಮೆಲ್ಲರಿಗೂ ಕಾಣಿಸ್ತಿದ್ರಿ. ಹಾಗೆ ನೀವು ಇಂದು ಬದುಕಿದ್ರೆ ವಿರುಕ್ಷ ಅವರನ್ನ ನೇರವಾಗಿ ನೋಡಬಹುದಿತ್ತು. Don't tease me now, silly boy. ಅಲ್ಲ, ನಾನು ಅಷ್ಟೇನು ಸಿಲಿ ಅಲ್ಲ, ಆದರೆ ನೀವು ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೀತಿದ್ದೀರಾ ಅಂದರೆ ನಾನು ಒಪ್ಕೊಳ್ತೇನೆ. ಮಿಸ್ ಚಿಪ್ಕೋ ಅವರೇ, ನೀವು ಇಲ್ಲಿ ಬಂದು ನಿಮ್ಮ ಕಥೆಯನ್ನು ನಮ್ಮೊಂದಿಗೆ ಶೇರ್ ಮಾಡಿದ್ದಕ್ಕೆ ಬಹಳ ಧನ್ಯವಾದ. ಇದರಿಂದ ನಮ್ಮ ಪ್ರೇಕ್ಷಕರಿಗೆ ಬಹಳ ಉಪಯೋಗವಾಗುತ್ತೆ ಹಾಗೆಂದು ನಾನು ಆಶಿಸ್ತೇನೆ. ಆಗುತ್ತಲ್ವ ಸ್ನೇಹಿತರೆ? ಹೌದಾ? ಹಾಗಾದರೆ ಬನ್ನಿ, ನಾವು ಇಂದಿನ ನಮ್ಮ ಬಂಪರ್ ಸ್ಟಿಕ್ಕರನ್ನು ನೋಡೋಣ. ಕ್ಲೋಸ್ ಆಕ್ಸಿಡೆಂಟ್ಗಳನ್ನು ಅವಾಯ್ಡ್ ಮಾಡಬೇಕಾದರೆ 3 ಸೆಕೆಂಡ್ ತಮ್ ರೂಲನ್ನು ಹಾಗೂ ಸೇಫ್ ಡಿಸ್ಟೆನ್ಸನ್ನು ಇಡಲು ಮರೆಯಬೇಡಿ. ಹಾಗಾದರೆ ಬನ್ನಿ, ನಾವು ಇಂದಿನ ಎಪಿಸೋಡನ್ನು ಮುಕ್ತಾಯಗೊಳಿಸೋಣ ಹಾಗೂ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ. ಒಂದು ಹೊಸ ಭೂತದೊಂದಿಗೆ ಅವರ ಕಥೆಯನ್ನು ತಿಳಿಯೋಣ. ಅಲ್ಲಿವರೆಗೂ